ಹಾಯ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ನಿಮ್ಮ ಪ್ರೋತ್ಸಾಹ ನನ್ನ ಮೇಲೆ ಯಾವಾಗೂ ಸದಾ ಇರಲಿ ಅಂತ ನಾನು ಕೇಳ್ಕೊಳ್ಳೋಂಗೆ ನೀವು ಮಾಡ್ತಾ ಇದ್ದೀರಾ. ನಾನು ತುಂಬ ಖುಷಿ ಆಗಿದೆ ನನಗೆ. ನೀವು ಒಂದೊಂದು ವಿಡಿಯೋಲು ಅಟ್ಲೀಸ್ಟ್ ಸಬ್ಸ್ಕ್ರೈಬರ್ಸ್ ಮೆಂಬರ್ಸ್ ಜಾಸ್ತಿ ಆಗ್ತಾ ಇದ್ದಾರೆ. ತುಂಬ ಖುಷಿ ಆಗುತ್ತೆ. ಇದು ದೇವಸ್ಥಾನ ಏನಕ್ಕೆ ನಾನು ನಿಮಗೆ ತೋರಿಸ್ತಾ ಇರೋದು ಏನು ಅಂದರೆ, ಇದು ಪಂಚಮುಖಿ ದೇವಸ್ಥಾನದ್ದು. ಗಾಯತ್ರಿ ದೇವಿ ಇದ್ದಾರೆ, ಗಣಪತಿ ದೇವರಿದ್ದಾರೆ, ಹನುಮಾನ್ ದೇವರಿದ್ದಾರೆ. 3 ದೇವರದ್ದು ಪಂಚಮುಖಿ ಇದ್ದೇನೆ. ಪಂಚಮುಖಿ ಅಂದರೆ 5 ಮುಖ ಇರೋ ಇದರದಲ್ವಾ, ಅವತಾರ ಅಂತ ಹೇಳ್ಬೋದು. ಆ ಥರ ಅಲ್ಲಿ ದೇವಸ್ಥಾನದಲ್ಲಿ ಎಷ್ಟು ಸ್ಪೇಷಿಯಸ್ ಆಗಿ, ಎಷ್ಟು ದೊಡ್ಡದಾಗಿ, ಅಲ್ಲಿ ಊಟಕ್ಕೆ ಹಾಲ್ಗಳಿಗೆ ಅಲ್ಲಿ ಏನಾದರೂ ನೀವೇನಾದರೂ ಪ್ಲ್ಯಾನ್ ಮಾಡಿಕೊಂಡ್ರೆ ಅಲ್ಲಿ ಮಾಡಬೇಕು ಏನಾದರೂ ಪೂಜೆಗಳು, ಇದು ಬಂದಿರೋರಿಗೆ ಭಕ್ತಾದಿಗಳಿಗೆ ಪ್ರಸಾದ ಹಂಚಬೇಕು ಮಾಡಬೇಕಂದ್ರೆ ತುಂಬ ವಿಶಾಲವಾಗಿದೆ, ತುಂಬ ಚೆನ್ನಾಗಿದೆ. ನಾನು ಹೋದಾಗ ನಮ್ಮ ಮನೆ ಹತ್ರನೇ ಇದು ಕೃಷ್ಣಪ್ಪ ಲೇಔಟ್ ಅಂತ ಬರೋದು, ಹೊಸಕೆರಹಳ್ಳಿಲಿ. ನಾನು ಹೋದಾಗ ನನಗೆ ನಾವು ಗಾಯತ್ರಿ ದೇವಿದು ಪೂಜೆ ಮಾಡೋದರ್ದಲ್ವ ಯಾವಾಗೂ, ಹಂಗಾಗಿ ಇಲ್ಲಿ ನೋಡಿದಾಗ ನನಗೆ ತುಂಬ ಖುಷಿ ಆಯಿತು. ಎಷ್ಟು ಚೆನ್ನಾಗಿ ನೋಡಿ, ಹಾಲಲ್ಲಿ ಫ್ಯಾನ್ ಫೆಸಿಲಿಟಿ ಇದೆ, ಬಂದವ್ರಿಗೆ ಏನೂ ಕೊರತೆ ಇಲ್ದಂಗೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆರ್ಗನೈಸ್ಡ್ ವೇಲ್ ಎಲ್ಲ ಇದೆ, ತುಂಬ ಚೆನ್ನಾಗಿದೆ. ದೇವಸ್ಥಾನದ್ದು ಅಷ್ಟೇ, ಹೋದರೆ ಒಳಗೆ ಎಷ್ಟು ಚೆನ್ನಾಗಿದೆ, ಎದ್ದು ಬಂದಂಗೆ ಕಾಣುತ್ತೆ. ದೇವಿದು ಮುಖ ಎಲ್ಲ ನೋಡಿದಾಗ ಅಲಂಕಾರ ಇಲ್ಲದೇ ಎಷ್ಟು ಚೆನ್ನಾಗಿದೆ ನೋಡಿ. ನಾನು ಬೆಳಗ್ಗೆನೇ ಹೋಗಿದ್ನಲ್ಲ, ಹಂಗಾಗಿ ಅವಾಗೆಲ್ಲ ಇನ್ನೂ ಅಲಂಕಾರ ಮಾಡಿರಲಿಲ್ಲ. ಅದು 5 ವರ್ಷ ಆಗಿದ್ದು ಉತ್ಸವದ್ದು ಮಾಡ್ತಾ ಇದ್ದಿದ್ದಾಗಿತ್ತು. ಹಂಗಾಗಿ ಏನಂತ ಅಲಂಕಾರ ಇಲ್ಲ, ಎಷ್ಟು ದೇವಿ ಸಿಂಪಲಾಗಿದ್ದರು, ಎಷ್ಟು ಚೆನ್ನಾಗಿ ಕಾಣೋಂಗೆ, ಎಷ್ಟು ಭಕ್ತಿಯಿಂದ ಇನ್ನೂ ನಾವು ಕೈ ಮುಗಿಬೇಕು, ಅಲ್ಲಿ ನೋಡಬೇಕು ದೇವಿನ ಅನಿಸುತ್ತೆ. ಅಷ್ಟು ಚೆನ್ನಾಗಿ 3 ದೇವ್ರುಗಳಿದ್ದಾರೆ. 3 ದೇವ್ರನ್ನು ಪಂಚಮುಖಿ 5 ಮುಖ ಇರೋ ದೇವ್ರುಗಳೇ ಇರೋದು. ಮತ್ತು ಆಚೆ ಕಡೆ ಎಲ್ಲ ಎಷ್ಟು ಜಾಗಗಳಿದೆ. ಇಲ್ಲೇನಾದರೂ ಮದುವೆ ಮಾಡ್ಕೋಬೇಕು ಅನ್ನೋರು, ಯಾರ್ದಾದ್ರೂ ಹರಕೆಗಳಿದ್ದರೆ, ಬರ್ತ್ಡೇ ಮಾಡ್ಕೋಬೇಕು, ಇಲ್ಲೆಲ್ಲ ಅವಕಾಶ ಇದೆ. ಯಾರಾದರೂ ನಿಮ್ಗಳಿಗೆ ಪ್ಲ್ಯಾನ್ ಇತ್ತು ಅಂತ ಅಂದರೆ ನೋಡಿ, ಇದು ಒಂದು ಪ್ಲೇಸ್ನ ನೀವು ಚೆಕ್ ಮಾಡ್ಬೋದು. ಇದರ ಲೊಕೇಶನ್ ಬಂದುಬಿಟ್ಟು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವು ಚೆಕ್ಔಟ್ ಮಾಡ್ಕೋಬೋದು. ಅವ್ರ ನಂಬರು ಇದು ಈ ವಿಡಿಯೋಲೇ ನೀವು ಫಸ್ಟಿಂದ ಲಾಸ್ಟ್ವರೆಗೂ ನೋಡಿ, ಮಿಸ್ ಮಾಡಲಿಲ್ಲ. ನೋಡಿದಾಗ ನಿಮಗೆ ಅವ್ರಗಳ ಫೋನ್ ನಂಬರು, ಅಡ್ರೆಸ್ಸು ಎಲ್ಲ ಸಿಗುತ್ತೆ. ಆದರೂ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಹಾಕಿರ್ತೀನಿ, ಮಿಸ್ ಮಾಡಲಿಲ್ಲ ನೋಡಿ. ಇದು ಬಂದುಬಿಟ್ಟು ಅಲ್ಲೇ ದೇವಸ್ಥಾನದ ಒಳಗೇ ಕುಂಡ್ಲಿದು ಇಟ್ಟಿರೋದು. 6 ಕುಂಡ್ಲಿ ಇಟ್ಬಿಟ್ಟು ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ, ವಿಶಾಲವಾಗಿದೆ ಜಾಗ, ತುಂಬ ದೊಡ್ಡದು, ಎಷ್ಟು ಚೆನ್ನಾಗಿದೆ. ಹೋಮ ಹವನಗಳೆಲ್ಲ ಮಾಡೋದಕ್ಕೆ ಅವಕಾಶ ಇದೆ ಅಂತ ಹೇಳಿದ್ದಾರೆ ಅಷ್ಟೇ. ನೀವುಗಳು ಒಂದ್ಸಲ ಪ್ರಯತ್ನ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ, ನೋಡ್ಬೋದು. ನಾನು ಮಾಡ್ತಾ ಇರೋ ವಿಡಿಯೋ ಎಲ್ಲ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈಗ ಹೊಸಬ್ರು ಸಬ್ಸ್ಕ್ರೈಬ್ ಮಾಡಿರೋರು ಹಿಂದಿನ ವಿಡಿಯೋಸ್ ಎಲ್ಲ ನೋಡಿ, ಅದು ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ನನಗೆ ಬಹಳ ಖುಷಿ ಆಗ್ತಿದೆ. ಇದೇ ಥರ ಇರಲಿ ನಿಮ್ಮ ಪ್ರೋತ್ಸಾಹ. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ.